ಇದು ಕುರುಕ್ಷೇತ್ರ 2024 ಮಹಾಭಾರತ ಸಮರ ದಿನ ಮುಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಲೋಕ ಸಮರದ ಈ ರಣಕಣ ಕಾವೇರ್ತಾ ಇದೆ ಅನ್ನೋ ಅರ್ಥ. ರಾಜ್ಯದಲ್ಲಿ ಕಾವೇರ್ತಾ ಇದೆ ಈ ಲೋಕಸಭಾ ಚುನಾವಣೆಯ ಮತಬೇಟೆ. ಈ ಮುಂಜಾನೆಯ ಬ್ರೇಕಿಂಗ್ ಬುಲೆಟಿನ್ ನ ಮೊದಲ ಬ್ರೇಕಿಂಗ್ ನ್ಯೂಸ್ ಕುರುಕ್ಷೇತ್ರದ ಅಖಾಡದಿಂದ ನೋಡೋಣ. ಇದು ಪ್ರಭಾವಿ ರಾಜಕಾರಣಿಯ ವೋಟ್ ಬ್ಯಾಂಕ್ನ ಸ್ಟೋರಿ. ಆಪರೇಷನ್ ಕಮಲ ಅಂತೂ ಅಲ್ವೇ ಇಲ್ಲ, ಆಪರೇಷನ್ ಹಸ್ತದ ವಿಚಾರ ಮಾತಾಡ್ತಾನೆ ಇಲ್ಲ. ಹಾಗಾದ್ರೆ ಯಾವುದದು ತೋರಿಸ್ತೀನಿ ನೋಡಿ. ಬ್ರೇಕಿಂಗ್ ನ್ಯೂಸ್. ನಮಗೆ ಸಿಗಬೇಕಾದ ಅಥವಾ ನಮ್ಮ ಕಡೆ ಒಲಿಸಿಕೊಳ್ಳಬಹುದಾದ ಆ ಎಲ್ಲ ಸ್ಟ್ರಾಟಜಿಗಳನ್ನ ಉಪಯೋಗಿಸ್ತಾರೆ. ತಮ್ಮ ಕಡೆ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೋತಾರೆ. ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲರೂ ಕೂಡ ಮಾಡೋದೇ ಇದು. ಆದ್ರೆ ಈ ಪ್ರಭಾವಿ ರಾಜಕಾರಣಿ ಯಾವ ಆಪರೇಷನ್ ಮಾಡ್ತಿಲ್ಲ. ಅದು ಕಮಲನೂ ಅಲ್ಲ, ಹಸ್ತನೂ ಅಲ್ಲ. ನಮಗೆ ಗೆಲುವೊಂದೇ ಮುಖ್ಯ ಅಂತ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಶುರು ಮಾಡಿದ್ದಾರೆ ಆ ಪವರ್ಫುಲ್ ರಾಜಕಾರಣಿ. ಅವ್ರದ್ದೇ ಆದಂತಹ ಒಂದು ಸ್ಟೈಲ್ ನಲ್ಲಿ ಜೋರ ಕಿರ್ಚಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಅವರು ಮತ ಶಿಕಾರಿ ಮಾಡ್ತಿದ್ದಾರಲ್ಲ, ಅದರ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ. ಹಾಗಾದ್ರೆ ಯಾರವರು? ಸಂಸದ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಇದು ಬೆಂಗಳೂರು ಗ್ರಾಮಾಂತರದ ಸ್ಟೋರಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅವರು ಈ ಬಾರಿ ಪ್ರಚಾರದಲ್ಲಿ ಮತ ಕೇಳುತ್ತಿರುವ ಪರಿ ಇದೆಯಲ್ಲ, ಅದು ತುಂಬಾ ಡಿಫರೆಂಟ್ ಸ್ಟ್ರಾಟಜಿಯಲ್ಲಿದೆ. ಸಂಸದ ಡಿ.ಕೆ. ಸುರೇಶ್ ಅಂದ್ರೆ ಅವರ ಸಹೋದರರು, ಅವರ ಪರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ ಶಿಕಾರಿಯಾಗಿದ್ದಾರೆ. ಕ್ಷೇತ್ರದಲ್ಲಿ ರೌಂಡ್ಸ್ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ ಅವರನ್ನ ಗೆಲ್ಲಿಸೋದಕ್ಕೆ ಸ್ಟ್ರಾಟಜಿ ರೂಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶ, ನಗರ ಪ್ರದೇಶದಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡ್ತಿದ್ರು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಅವರ ಆರ್ಭಟ ನಡೀತಾ ಇದೆ. ಸುಮಾರು 2,000 ಮನೆಗಳಿರುವಂತಹ ಬೂತ್ ನಲ್ಲಿ ಮತಬೇಟೆಯನ್ನ ಮಾಡಿದ್ರು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಮಣಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಬೂತ್ ಲೆವೆಲ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇದು ಅನಿವಾರ್ಯತೆಯೂ ಕೂಡ. ಈ ಬಾರಿ ಒಂದಷ್ಟು ಬೇರೆದೇ ಸ್ಟ್ರಾಟಜಿ ಉಪಯೋಗಿಸಬೇಕು. ಜನರ ಮನಸ್ಸಿನಲ್ಲಿ ತಮ್ಮ ಸಹೋದರ ಡಿ.ಕೆ. ಸುರೇಶ್ ಮತ್ತು ಪಕ್ಷ ಎಷ್ಟು ಇಂಪಾರ್ಟೆಂಟ್ ಅಂತ ಹೋಗಬೇಕು, ತಿಳಿಸ್ಬೇಕು. ಅವ್ರದ್ದೇ ಆದಂತಹ ಸ್ಟೈಲ್ ನಲ್ಲಿ ಅವರು ನಿನ್ನೆ ಈ ತರ ಅಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಹೋಗಿ ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರ. ಅವ್ರದೇ ಆದಂತಹ ಸ್ಟೈಲ್ ಅಲ್ಲಿ ಅದು ಹೇಗಿತ್ತು ಅಂತ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. ಪದಾಧಿಕಾರಿಗಳಿಗೆ ಎಲ್ಲ ನಿವಾಸಿಗಳಿಗೆ ಮೊದಲನೇ ಬಾರಿಗೆ ನಿಮ್ಮೆಲ್ಲ ಭೇಟಿ ಮಾಡಲಿಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲ ಇವತ್ತು ಭೇಟಿ ಮಾಡೋಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಸೊ ಇವತ್ತು ಚುನಾವಣಾ ಒಂದೇ ದೃಷ್ಟಿ ಇಟ್ಕೊಂಡು ಬರಲಿಲ್ಲ ನಾನು. ಚುನಾವಣಾ ಬೇಕು, ಜೊತೆಗೆ ನಿಮಗೂ ಅನುಕೂಲ ಆಗ್ಬೇಕು. ನಾವು 136 ಸೀಟ್ ಗೆದ್ದು ಈ ಸೀಟನ್ನ ಗೆದ್ದೇ ಗೆಲ್ತೀವಿ, ಸುಮಾರು ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಭರವಸೆ ಇತ್ತು. ಆದ್ರೆ ಇಲ್ಲಿ ಈ ವಾರ್ಡಿಂದಲೇ 10,000 ಓಟ್ ಕಡಿಮೆ ಆಯ್ತು. ಬೇರೆ ಕಡೆ ಓಟ್ ಎಲ್ಲ ಬಂದಿತ್ತು. ನೀವೆಲ್ಲ ಸೇರಿ ವೋಟ್ ಹಾಕಿದ್ರೆ ನೀವೆಲ್ಲ ಹಾಕಿದಿರ ಅಂತ ನಿಮ್ಗೆ ಗೊತ್ತು. ವರ್ಷ ಕುಸ್ಮಾರ್ ಅವರು ಗೆದ್ದಿದ್ರು, ಇನ್ನ ನಿಮ್ ಸರ್ವಿಸ್ ಮಾಡಕ್ಕೆ ಅನುಕೂಲ ಆಗ್ತಿತ್ತು. ಆದ್ರೆ ಈಗ ಮುಂದಕ್ಕೆ ಯಾವಾರ ಹೋಗ್ಬೇಡಿ, ನಿಮ್ ವೋಟ್ ಹುಷಾರಿರ್ಲಿ. ಸರ್ಕಾರ ನಮ್ದಿದೆ, ನಿಮ್ಗೆ ನೀರ್ ಬೇಕು, ನಿಮ್ಗೆ ರಸ್ತೆ ಬೇಕು. ಡೆಲ್ಲಿಯಿಂದ ಬಂದವರು ಯಾರು ಮಾಡ್ಕೊಳಕ್ ಆಗುದಿಲ್ಲ. ನಾನೇ ಉಪಮುಖ್ಯಮಂತ್ರಿ ಇದ್ದೀನಿ, ನಾನೇ ಬೆಂಗಳೂರು ಮಂತ್ರಿ ಇದ್ದೀನಿ, ನಾನೇ ನೀರ್ ಮಂತ್ರಿ ಇದ್ದೀನಿ, ನಾನೇ ರೋಡ್ ಮಾಡೋ ಮಂತ್ರಿ ಇದ್ದೀನಿ. ಸೊ ನಿಮ್ ಓಟು ಬಹಳ ಲಾಭ ಇರಬೇಕು, ನಿಮ್ ಮತಕ್ಕೆ ಆತ್ಮಸಾಕ್ಷಿ ಇರಬೇಕು. ಆ ದೃಷ್ಟಿಯಿಂದ ನಿಮ್ಮನ್ನ ನಾನೇ ಬಂದು ಭೇಟಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಬಹುಶಃ ನಾನ್ ಜವಾಬ್ದಾರಿ ತೆಗೆದುಕೊಂಡಾದ್ಮೇಲೆ ಬೆಂಗಳೂರಿನ ರಸ್ತೆಗಳಿಗೆ, ಕೆರೆಗಳಿಗೆ, ಬೆಂಗಳೂರಿನ ಹೆಸರಿಗೆ ಬಹುಶಃ ನಾನ್ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ನಿಮ್ಮ ಅಪಾರ್ಟ್ಮೆಂಟ್ ಎಲ್ಲ ಬೆಲೆ 1,000-2,000 ರೂಪಾಯಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಏನೋ ಡಿ.ಕೆ. ಶಿವಕುಮಾರ್ ಅವ್ರು ಬದಲಾವಣೆ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ. ಇವೆಲ್ಲ 4,000 ತಗೊಂಡು 5,000 7,000 ಆಗೋಗ್ಬಿಟ್ಟಿದೆ.
ಆಗಿದೆ. ಸೊ ಅಷ್ಟು ದೊಡ್ಡ ಬದಲಾವಣೆಯನ್ನ ತಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಮುಂದಕ್ಕೆ ಬಹಳ ಕನಸುಗಳನ್ನ ಕಾಣ್ತಾ ಇದ್ದೀವಿ. ಈ ಬೆಂಗಳೂರಿಗೆ ಒಂದು ದೊಡ್ಡ ಹೊಸ ರೂಪನೆ ಕೊಡಬೇಕು ಅಂತ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಬಹಳ ಮುಖ್ಯ. ಈಗ ಸುರೇಶ್ ಅವರು ನಿಂತಿದ್ದಾರೆ. ನೀವು ನನಗೆ ಮೋದಿ ಬೇಕು, ರಾಮನನ್ನು ಕಟ್ಬಿಟ್ಟಿದ್ದಾರೆ ಅಂತ ಹೋದ್ರೆ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಆಗ್ತಾ ಇಲ್ಲ. ನೀವು ನಿಮ್ಗೆ ಏನ್ ಲಾಭ ಫಸ್ಟ್ ಅಷ್ಟು ನೋಡಿ. ನಿಮ್ ಬದುಕಿಗೆ ನಾವು ಮಾತು ಕೊಟ್ಟಿದ್ದು 200 ಯೂನಿಟ್ ವರೆಗೂ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದು, ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳಿದ್ದು, 2,000 ರೂಪಾಯಿ ಇವ್ರಿಗೆಲ್ಲ PPL ಅವ್ರಿಗೆ 2,000 ಕೊಡ್ತೀವಿ ಅಂತ ಈಗ ಕೊಡ್ತಾ ಇದೀವಿ. ಇಲ್ಲ ನಿಮ್ಮಲ್ಲೂ ಕೆಲವರು ನನ್ನ ವಿಚಾರಿಸ್ತೆ, ನಿಮ್ಮಲ್ಲೂ ಕೆಲವರು 200 ಯೂನಿಟ್ ಕಡಿಮೆ ಉಪಯೋಗಿಸುತ್ತೆ ಜನ ನಿಮ್ಮಲ್ಲಿ ಇದೀರಲ್ಲ, ಬಸ್ಸು KSRTC ಬಸ್ ಓಡಾಡ್ಬಿಟ್ಟಿದ್ದೀರಲ್ಲ, ಹಂಗೆ ನಾವೇನ್ ಮಾತು ಕೊಟ್ಟಿದೀವಿ ಆ ಮಾತು ಪ್ರಕಾರ ಉಳಿಸ್ಕೊಂಡಿದೀವಿ. ಇವತ್ತು ಹೇಳ್ತಾ ಇದೀನಿ, ನಿಮ್ ನೀರಿನ ಸಮಸ್ಯೆ, ನಿಮ್ ರೋಡ್ ಸಮಸ್ಯೆ ಏನ್ ಅರ್ಜಿ ಇಟ್ಕೊಂಡಿದೀವಿ, ನೀವು ಬಂದು ಯಾರಾದ್ರೂ ಜವಾಬ್ದಾರಿ ವಹಿಸಿರಿ, ಕುಸ್ಮಾರ್ ಅವರಿಗೆ ಜವಾಬ್ದಾರಿ ವಹಿಸಿರಿ, ನೀವೆಲ್ಲ ಬಂದು ಫಾಲೋ ಮಾಡ್ಬೇಕಷ್ಟೇ. ಮಿಕ್ಕಿದ ಕೆಲಸ ನನ್ಗೆ ಬಿಡಿ. ನೀವು ಒಂದು ಮೀಟಿಂಗ್ ಅನ್ನ ಮತ್ತೆ ನೀವೆಲ್ಲ ಮಾಡಬೇಕು. ನಿಮ್ ಬೂತ್ ಅಲ್ಲಿ 2,000 ಮನೆ ಏನಿದೆ, ಎಷ್ಟು ವೋಟ್ ಇದೆ, 75% 80% ನನಗೆ ವೋಟ್ ಹಾಕ್ಸಿ, ಆಮೇಲೆ ನನ್ನ ನೀವೆಲ್ಲ ಜಗ್ಗಿಸ್ಬೇಕು. ನಾನು ಕೇಳ್ಬೇಕು, ವೋಟ್ ಹಾಕಿ ನಾನು ಓಡೋದಿಲ್ಲ, ಯಾರು ಇಲ್ಲಿ ಬರುದಿಲ್ಲ. ಈಗ ಕೊರೋನಾ ಬಂತಪ್ಪ, ಪ್ರತಿ ಮನೆಗೂ ಸಹಾಯ ಮಾಡಿದೀವಿ, ಪ್ರತಿ ಮನೆಗೂ ಔಷಧಿ ಕೊಟ್ಟಿದ್ದೀವಿ, ಪ್ರತಿ ಮನೆಗೂ ಸ್ಯಾನಿಟೈಸರ್ ಕೊಟ್ಟಿದ್ದೀವಿ. ಹೆಣ ಹೊರಗೆ ಒಬ್ಬನು ಇರ್ಲಿಲ್ಲ. DK ಸುರೇಶ್ ಎಲ್ಲರಿಗೂ ನಿಂತ್ಕೊಂಡಿತ್ತು. ಸೊ ನಾನು ಏನೇನಾಯ್ತು ಸರ್ಕಾರದಲ್ಲಿ ಕೊರೋನಾ ಸಂದರ್ಭದಲ್ಲಿ ಹೇಳಿ ನಾನು ಹೋಗಿದ್ದೀನಿ. ನಿಮ್ ಮೇಲೆ ವಿಶ್ವಾಸ ಇದೆ, ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ನೀವು ನನ್ನ ಸ್ವಾಗತ ಮಾಡಿದ್ದೀರಿ, ಕರ್ಕೊಂಡಿದ್ದೀರಿ, ಗೌರವ ಕೊಟ್ಟಿದ್ದೀರಿ, ಮಾತು ಕೊಡ್ತಾ ಇದ್ದೀರಿ. ಬಸವನ ನಾಡು ನುಡಿದಂತೆ ನೀವೆಲ್ಲ ಸೇರಿ ನಡಿಬೇಕು. ಆಗ್ಬೋದಲ್ಲ? ನೀವೆಲ್ಲರೂ ಮಾತಾಡ್ತೀರಲ್ಲ, ಅವರೆಲ್ಲ ನಾವು ಬರಲಿಲ್ಲ ಅಂದ್ರೆ ನೀವ್ ಮಾತಾಡ್, ನೀವು ಊಟ ಕೊಡಿ ಅಂತ ನೀವೇ, ನಾನೇ ನನ್ನ ಪರವಾಗಿ ನೀವೇ ಮಾತಾಡ್ಬೇಕು. ಸುರೇಶ್ ಬೇರೆಲ್ಲ ನಾನ್ ಬೇರೆ. ಕುಸ್ಮಾನ್ ಅವ್ರಿಗೆ ಲಾಸ್ ಆಗಿದೆ. ಇವತ್ತು ಕುಸ್ಮಾ ಬಂದು ಮನೆಯಲ್ಲಿ ಬಂದು ನಿಮ್ ಸಮಸ್ಯೆ ಕೇಳ್ತಿದ್ರು. ಇವತ್ತು ಶಕ್ತಿ ಕೊಡ್ಲಿಲ್ಲ ನೀವು, ಆದ್ರೆ ಸುರೇಶ್ ಶಕ್ತಿ ಕೊಡ್ಬೇಕು. ಆ ಕೆಲಸ ಮಾಡ್ತೀರಾ? ಶಬ್ದ ಊಟ ಮಾಡಿಲ್ಲ ಅಂತ ಮಾಡ್ತಿದ್ದಾನೆ. ಬಹಳ ಸಂತೋಷ. ತಡವಾಗಿ ಬಂದಿದ್ದೀನಿ, ಕ್ಷಮಿಸಿ. ದಯವಿಟ್ಟು ನಿಮ್ಮ ವಿಚಾರ ಇರ್ಲಿ. ಎರಡನೇ ವಿಚಾರ ನೀವು ಹೇಳೋದು, ಕುಡಿಯೋ ನೀರು ಆ ಕಟ್ಟೆದೊಂದು ರಿಪೇರಿ, ಪಬ್ಲಿಕ್ ಜಮೀನು. ಈಗಾಗಲೇ ನಾನು ದುಡ್ಡು ಬಂದಿದ್ದೀನಿ, ಸರ್ವೆ ಮಾಡಿಸ್ತೀನಿ, ಮಿಕ್ಕಿದ ಕೆಲಸ ಮಾಡ್ತೀನಿ. ಏನಿರ್ಬೇಕು ರಿಪೇರಿ ಮಾಡೋಣ. ಈ ಭಾಗದ ಲೀಡರ್ಗಳಿಗೆ ಹೇಳ್ತೀನಿ ನಾನು, ಅವರು ಫಾಲೋ ಮಾಡ್ತಾರೆ. ನೀವು ದಯವಿಟ್ಟು ನನಗೆ ಸಹಾಯ ಮಾಡಿ. ಈಗೇನಿಲ್ಲ, ಓಟು ಎಲ್ಲ ಇಲ್ಲೇ ಪ್ರತಿ ಬೂತಲ್ಲೂ ಎಷ್ಟೆಷ್ಟು ಓಟ್ ಬಂತು ಅಂತ ಗೊತ್ತಾಗ್ತದೆ. ನಿಮ್ದು ಯಾವ ಬೂತ್ ಗೊತ್ತಿದೆ? ಈಗ ಇನ್ನ 4 ವರ್ಷ ನಮ್ ಸರ್ಕಾರ ಇದ್ದ ತಾನೆ, ನಾವೇ ತಾನೇ ಕೆಲಸ ಮಾಡೋದು. ಅಷ್ಟೇ, ಅಷ್ಟು ನೆನ್ಪಿಟ್ಕೊಳ್ಳಿ. ಯಾರಿಗೂ ನಮಸ್ಕಾರ. ಇದು ರಾಜರಾಜೇಶ್ವರಿ ಭಾಗದಲ್ಲಿ ಅಫ್ಕೋರ್ಸ್ ಕಳೆದ ಬಾರಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎಲ್ಲಿ ಕಡಿಮೆ ಓಟ್ ಬಂದಿತ್ತು ಕಾಂಗ್ರೆಸ್ಗೆ ಅಲ್ಲಿ ಟಾರ್ಗೆಟ್ ಮಾಡಿದ್ರು. ಸಾಮಾನ್ಯವಾಗಿ ಬಂಡೆ DK ಶಿವಕುಮಾರ್ ಅವರು ಅಂತೆಲ್ಲ ಕರೆದಾಗ ಅವರ ಮಾತಿನ ವರ್ಷೆ ತುಂಬಾ ಹರಿತವಾಗಿರುತ್ತೆ. ಆದ್ರೆ ಈ ಸರಿ ಹಂಗಲ್ಲ, ಸಾವಧಾನವಾಗಿ ನಿಧಾನವಾಗಿ ಅವರದೇ ಸ್ಟೈಲಲ್ಲಿ ಏನ್ ಹೇಳಬೇಕು ಅಷ್ಟು ಸೂಕ್ಷ್ಮವಾಗಿ ಆ ಜನರಿಗೆ ಹೇಳುವಂತಹ ಪರಿ ಬಹುಶಃ ತುಂಬಾ ರೇರ್ ಆಗಿ ನೋಡಿದ್ವಿ ನಾವು. ಹಂಗೆ ನೋಡಕ್ ಹೋಗಿ ಅವರಷ್ಟು ಮಾತಾಡಿದಿನ ನಿಮಗೆ ಕೇಳಿಸ್ದೆ ನಾನು. DK ಶಿವಕುಮಾರ್ ಅವರ ಮಾತನ್ನ ಮಿಸ್ ಮಾಡದೆ ನೀವು ಕೇಳಿಸ್ಕೊಂಡಿರ್ತೀರ. ನಿಮ್ಗೆ ಏನ್ ಅಭಿವೃದ್ಧಿ ಬೇಕೋ ಅದನ್ನ ನನಗೆ ಬಿಟ್ಬಿಡಿ ಎಂದ್ರು. ಕಾಂಗ್ರೆಸ್ಗೆ ವೋಟ್ ಹಾಕಿ ಎಂದ್ರು DCM DK ಶಿವಕುಮಾರ್ ಅವರು. ಬ್ರೇಕಿಂಗ್ ನ್ಯೂಸ್. ರೆಗ್ಯುಲರ್ ಆಗಿ ನಾವು DK ಶಿವಕುಮಾರ್ ಅವ್ರನ್ನ ಈ ಸ್ಟೈಲ್ ಅಲ್ಲಿ, ಅಂದ್ರೆ ತುಂಬಾ ಸಾವಧಾನವಾಗಿ ಆದ್ರೆ ಅಷ್ಟೇ ಸೂಕ್ಷ್ಮವಾಗಿ ನೇರವಾಗಿ ಏನ್ ಹೇಳ್ಬೇಕು ಅದನ್ನ ಹಿಂಗೆಲ್ಲ ನೋಡಿಲ್ಲ ನಾವು. ಆದ್ರೆ ನಿನ್ನೆ ಅವರ ಮಾತುಗಾರಿಕೆಯಲ್ಲಿ ಅದನ್ನ ಕಂಡ್ವಿ. ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಹೇಳುವ ಸಂದರ್ಭದಲ್ಲೂ ರಾಜ್ಯದಲ್ಲಿ ಇನ್ನೂ 4 ವರ್ಷ ನಾವು ಆಡಳಿತದಲ್ಲಿ ಇರ್ತೀವಿ, ನಿಮ್ಗೆ ಏನೇನ್ ಬೇಕು ಸೌಕರ್ಯ ನಾನ್ ಮಾಡ್ಕೊಡ್ತೀನಿ, ನನ್ ಬಿಟ್ಬಿಡಿ ಅದನ್ನೆಲ್ಲ.
ಅಂತ ಕೂಡ ಅಪ್ರೋಚ್ ಮಾಡ್ತಾ ಇದ್ರು. ತಮ್ಮ ಸಹೋದರ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸೋದಕ್ಕೆ ಡಿಫರೆಂಟ್ ಅಪ್ರೋಚ್ ಇದು. ಕನಕಪುರದ ಬಂಡೆ ಅಂತಾನೆ ಫೇಮಸ್ ಡಿ ಕೆ ಶಿವಕುಮಾರ್ ಅವರು, ಅವರ ಡಿಫರೆಂಟ್ ಸ್ಟೈಲ್ ನಿನ್ನೆ ಕಂಡು ಬಂತು. ನೆಕ್ಸ್ಟ್ ಇನ್ನೂ ಮಾತಾಡಿದ್ರು ಅವರು ನರೇಂದ್ರ ಮೋದಿ ಅವ್ರ ಬಗ್ಗೆ. ಮೋದಿ ಬೇಕಂದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ, ಒಂಥರ ಹೆಂಗ್ ಹೇಳ್ತೀವಿ ಅದನ್ನ, ಎಚ್ಚರಿಕೆ ಅಂತ ಹೇಳಲ್ಲ ನಾನು, ಬಟ್ ಆದ್ರೆ ಎಷ್ಟು ಇಂಪಾರ್ಟೆಂಟು ನಾನು, ನಮ್ಮ ಸರ್ಕಾರ ಎಷ್ಟು ಇಂಪಾರ್ಟೆಂಟು, ನಿಮ್ಗೆ ಎಷ್ಟು ಇಂಪಾರ್ಟೆಂಟು ಅದನ್ನು ಕೂಡ ಸೀರಿಯಸ್ ಮ್ಯಾಟ್ರು, ಬಟ್ ಅಷ್ಟೇ ನಿಧಾನವಾಗಿ ಹೇಳಿಕೆ ಕೊಟ್ರು. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಖಡಕ್ ಸ್ಟೈಲ್ ಇತ್ತು, ಸೂಕ್ಷ್ಮ ವಿಚಾರ ಇತ್ತು, ಆದ್ರೆ ನಿಧಾನ ಕಮ್ಯುನಿಕೇಟ್ ಮಾಡಿದ್ರು. ಮೋದಿ ಬೇಕಂದ್ರೆ ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ, ನಿಮ್ಗೇನ್ ಲಾಭ ಬೇಕು ಫಸ್ಟ್ ನೋಡ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವರ ಮಾತಾಗಿತ್ತು. ಬೆಂಗಳೂರು RR ನಗರ ಅಪಾರ್ಟ್ಮೆಂಟ್ ಅಲ್ಲಿ ಮತಬೇಟೆ ಮಾಡ್ತಿದ್ರು ಡಿ ಕೆ ಶಿವಕುಮಾರ್ ಅವರು. 4.5 ವರ್ಷ ನಮ್ದೇ ಸರ್ಕಾರ ಅಂದ್ರು, ನಾವೇ ಕೆಲಸ ಮಾಡೋದು ಅಂದ್ರು. ಅಪಾರ್ಟ್ಮೆಂಟ್ ಒಂದರಲ್ಲಿ ಡಿ ಕೆ ಶಿವಕುಮಾರ್ ಮತ ಕೇಳಿದಂತಹ ಸ್ಟೈಲ್ ಇದು, ಬೂತ್ ಲೆವೆಲ್ ವೋಟರ್ಸ್. ಅವರಿಗೆ ಆ ಸೀರಿಯಸ್ನೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಬೂತ್ ಮಟ್ಟಕ್ಕೆ ಇಳಿದ್ರು ಉಪಮುಖ್ಯಮಂತ್ರಿಗಳು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಹನುಮಂತು ನೇರ ಸಂಪರ್ಕದಲ್ಲಿ. ಸೂರ್ಯನ ಕಿರಣ ಹಾಗೆ ನೇರವಾಗಿ ಬೀಳ್ತಿರೋದ್ರಿಂದ ರೆಡಿ ಆಗ್ತಿದ್ದಾರೆ. ಹನುಮಂತು ಕೇಳಿಸ್ತಿದ್ಯಾ? ಕ್ಯಾನ್ ಯು ಹಿಯರ್ ಮೀ? ಓಕೆ, ರೆಡಿ ಆಗ್ತಿದ್ದಾರೆ. ಸಮ್ ಟೆಕ್ನಿಕಲ್ ಗ್ಲಿಚ್. ಲೆಟ್ಸ್ ರೀಕನೆಕ್ಟ್. ಹನುಮಂತನ ರೀಕನೆಕ್ಟ್ ಮಾಡಿ ಮಾತಾಡಿಸುವಂತ ಕೆಲಸ ಮಾಡ್ತೀನಿ ನಾನು. ಬೇರೆ ಬೇರೆ ಅಪ್ರೋಚ್ಗೆ ಹೋಗ್ತಿದ್ದಾರೆ. ಬಿಕಾಸ್ ಅಪಾರ್ಟ್ಮೆಂಟ್ ಇರೋರೆಲ್ಲ ಒಂದಷ್ಟು ಜನ, ಅಫ್ಕೋರ್ಸ್ ಒಂದಷ್ಟು ಜನ ಏನೋ ತುಂಬ ತಿಳ್ಕೊಂಡ್ರೋರು ಇರ್ತಾರೆ, ಎಜುಕೇಟೆಡ್ ಇರ್ತಾರೆ. ಅವ್ರನ್ನ ಅಪ್ರೋಚ್ ಮಾಡುವ ರೀತಿ ಬೇರೆ ಲೆವೆಲ್ ಇರಬೇಕಲ್ಲ. ಸೊ ಹಾಗಾಗಿ ಇದು ಅವರ ಸ್ಟೈಲ್, ಮತಬೇಟೆಯನ್ನು ಮಾಡೋದು. ಲೆಟ್ಸ್ ಗೋ ರಿಜಾಯಿನ್ ನನ್ನ ಸಹೋದ್ಯೋಗಿ ಹನುಮಂತು. ಹೋಪ್ ನನ್ನ ಧ್ವನಿ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ. ಯಾವಾಗ ಅಖಾಡಕ್ಕೆ ಡಾಕ್ಟರ್ CN ಮಂಜುನಾಥ್ ಬಂದ್ರು, ಒಂದಷ್ಟು ಓದ್ಕೊಂಡಿರೋರು, ತಿಳಿದಿರೋರು, ಎಜುಕೇಟೆಡ್ ಇರೋರು, ಅವರೆಲ್ಲರೂ ಕೂಡ ಅಪ್ರೋಚ್ ಮಾಡಬೇಕು. ಅವರಿಗೆ ಹೇಳುವ ರೀತಿಯಲ್ಲಿ ನಿಧಾನಕ್ಕೆ ಸಾವಧಾನವಾಗಿ ಹೇಳಬೇಕು, ಬಟ್ ಹೇಳೋದನ್ನ ಅಷ್ಟೇ ತೀಕ್ಷ್ಣವಾಗಿ ಹೇಳಬೇಕು. ಡಿ ಕೆ ಶಿವಕುಮಾರ್ ಅವರು ಬೂತ್ ಮಟ್ಟದಲ್ಲಿ ಬಂದು ನಿಂತು ಮಾತಾಡ್ತಾರೆ ಅಂದ್ರೆ ವಿ ಕ್ಯಾನ್ ಇಮ್ಯಾಜಿನ್ ಗ್ರಾಮಾಂತರ ಭಾಗದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಅಖಾಡ ಹೇಗಿರುತ್ತೆ ಅಂತ. ಹೇಗಿತ್ತು? ಹೊಸದಲ್ವಾ ಇದು ಈ ತರ ಅಪ್ರೋಚ್ ಮಾಡ್ತಿರೋದು ಅವರು? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಈ ಬಾರಿಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಹೈ ವೋಲ್ಟೇಜ್ ಪಡ್ಕೊಳ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರರ ಪರವಾಗಿ ಬೂತ್ ಲೆವೆಲ್ ಅಲ್ಲಿ ಇಳಿದು ಚುನಾವಣಾ ಪ್ರಚಾರವನ್ನ ಮಾಡಿರುವಂತದ್ದು. ಅವರು ನಿನ್ನೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಮತಯಾಚನೆ ಮಾಡಿರುವಂತದ್ದು. ಒಂದಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಿಂದನೂ ಕೂಡ ನಾನು ಇಲ್ಲಿಗೆ ಬಂದಿಲ್ಲ, ಈ ಬಾರಿ ನೇರವಾಗಿ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ ಅನ್ನುವಂತ ಮಾತುಗಳನ್ನ ಆಡುವುದನ್ನ ನೋಡಿದ್ರೆ ಈ ಬಾರಿಯ ಚುನಾವಣೆ ಎಷ್ಟು ಗಂಭೀರ ಮತ್ತು ಪ್ರತಿಷ್ಠೆಯಾಗಿ ಡಿ ಕೆ ಬ್ರದರ್ಸ್ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಸಹಜವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಡಿ ಕೆ ಸುರೇಶ್ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಇಳಿದಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಸಹಜವಾಗಿ ನಗರದ ಪ್ರದೇಶಗಳಲ್ಲಿ ಬಿಜೆಪಿಗೆ ಸಾಂಪ್ರದಾಯಿಕ ಮತ ಬ್ಯಾಂಕ್ ಇರುವಂತಹ ಹಿನ್ನೆಲೆಯಲ್ಲಿ ಆ ಮತ ಬ್ಯಾಂಕ್ಗೂ ಕೂಡ ಲಗ್ಗೆ ಇಡಬೇಕು, ವಿಶೇಷವಾಗಿ ವಿವಿಧ ಅಪಾರ್ಟ್ಮೆಂಟ್ಗಳಲ್ಲಿರುವಂತಹ ಜನರ ಮನವೊಲಿಕೆ ಮಾಡಬೇಕು ಅನ್ನೋಂತ ಡಿಫರೆಂಟ್ ಸ್ಟೈಲ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿರುವಂತದ್ದು. ಅವರು ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಜನರಿಗೆ, ಮತದಾರರಿಗೆ ಮನದಟ್ಟು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರೋದೇನಂತಂದು ಹೇಳಿದ್ರೆ, ಇಲ್ಲಿ ಮೋದಿಯವರಾಗಿರ್ಬೋದು ಅಥವಾ ದೆಹಲಿಯ ನಾಯಕರು ನಿಮ್ ಕೈಗೆ ಸಿಗಲ್ಲ, ನಾವು ಪ್ರತಿನಿತ್ಯನೂ ಕೂಡ ನಿಮ್ಮ ಕೈಗೆ ಸಿಗ್ತೀವಿ. ಯಾಕೆಂತಂದು ಹೇಳಿದ್ರೆ ನಾನು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೇನೆ, ವಿಶೇಷವಾಗಿ ಅದರಲ್ಲೂ ಕೂಡ ಬೆಂಗಳೂರು ಅಭಿವೃದ್ಧಿ ಸಚಿವನಾಗಿದ್ದೇನೆ. ಪ್ರತಿನಿತ್ಯ ನಿಮ್ಮ ನೀರಿನ ಕುಡಿಯೋ ಸಮಸ್ಯೆ ಆಗಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ನಿಮ್ಮ ರಸ್ತೆ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳನ್ನ ಪರಿಹರಿಸುವಂತದ್ದು ನಾವು. ಹಾಗಾಗಿ ನಿಮ್ಗೆ ಪ್ರತಿನಿತ್ಯ ಸಿಗುವಂತ ನಮಗೆ ಮತ ನೀಡಿ ಅನ್ನುವಂತ ಮಾತನ್ನ ಅಪ್ರೋಚ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ರಾಮ ಮಂದಿರದ ವಿಚಾರ ಆಗಿರ್ಬೋದು ಅಥವಾ ಮೋದಿ ಅವರು ಬೇಕು ಅಂತ ಹೊರಟ್ರೆ ನಿಮ್ಗೆ ದಿನನಿತ್ಯನೂ ಕೂಡ ನಾವು ಇಲ್ಲಿ ಅವ್ರು ನಿಮಗೆ ಇಲ್ಲಿ ಬಂದು ಸಿಗಲ್ಲ, ನಾವೇ ನಿಮ್ಗೆ ಸಿಗೋದು. ಹಾಗಾಗಿ ನಾವು ನುಡಿದಂತೆ ನಡೆದಿದ್ದೇವೆ, ಇಂದನೂ ಕೂಡ ಯಾವೆಲ್ಲ ಮಾತುಗಳನ್ನು ಕೊಟ್ಟಿದ್ದೇವೆ ಅದರ ಪ್ರಕಾರ ನಡ್ಕೊಂಡಿದ್ದೇವೆ, ಮುಂದೆನೂ ಕೂಡ ನಿಮ್ಮ ಜೊತೆಗೆ ಕೆಲಸವನ್ನ ಮಾಡ್ತೀವಿ, ನೀವು ಕೊಟ್ಟಂತ ನಿಮ್ಮ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತೀವಿ, ನಿಮ್ಮ ಸಹಕಾರ ಬೇಕು ಅನ್ನೋಂತ ಮತಗಳನ್ನ ಕೇಳುವ ಮೂಲಕ ಅವರನ್ನ ಕಮಿಟ್ ಮಾಡಿಸುವಂತ ತಂತ್ರಗಾರಿಕೆಯನ್ನ ಡಿ ಕೆ ಬ್ರದರ್ಸ್ ಅವರು ಮಾಡ್ತಾ ಇರುವಂತದ್ದು. ಹರೀಶ್ ನಾಗರಾಜು, ಒಂಥರ ಸಾಫ್ಟ್ ಅಪ್ರೋಚ್,
ಬಟ್ ಆದ್ರೆ ಅಷ್ಟೇ ಖಡಕ್ ಅಪ್ರೋಚ್ ಕೂಡ ಇತ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಹನುಮಂತು, ಈ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.